ನಾನು 31 ಜಿಲ್ಲೆಗಳಲ್ಲಿ ಸುಮಾರು 8 ಜಿಲ್ಲೆ ಬಿಟ್ಟು ಬಾಕಿ ಎಲ್ಲ ಜಿಲ್ಲೆಗೂ ನಾನು ಬಂದು ಸಭೆ ಮಾಡಿದ್ದೀನಿ. ನಮ್ಮೆಲ್ಲ ಜನಪ್ರತಿನಿಧಿಗಳನ್ನ ಕರೆದಿದ್ದೀನಿ, ಎಲ್ಲ ಆಫೀಸರ್ಗಳು ಇದ್ದರು. ಅಲ್ಲೆಲ್ಲ ಸಾಕಷ್ಟು ಚರ್ಚೆ ಮಾಡಿದ್ವಿ. ಅದರ ವಿಚಾರದಲ್ಲಿ ಏನು ಮಾಡಬೇಕು, ನಮಗೇನು ತೊಂದರೆ ಆಗಿದೆ, ಈ ಅಕ್ರಮ ಸಕ್ರಮ ಅದು ಇನ್ನೊಂದು ವರ್ಷ ಸ್ವಲ್ಪ ಇದು ಮೊದಲು ನಾವೆಲ್ಲ ನಮ್ಮ ಕ್ಯಾಪೆಕ್ಸ್ ದುಡ್ಡು ಬರೀ ಅಕ್ರಮ ಸಕ್ರಮಕ್ಕೆ ಉಪಯೋಗಿಸ್ತಾ ಇದ್ರು. ಏನಾಗ್ತದೆ ಅಂತ ಹೇಳ್ಬಿಟ್ಟು ನಾವೀಗ ಒಂದು ತೀರ್ಮಾನ ತಗೊಂಡಿದ್ದೀವಿ. 500 ಮೀಟರ್ ಒಳಗಡೆ ಇದ್ದರೆ ಯಾರು ದುಡ್ಡು ಕಟ್ಟಿದ್ದಾರೆ, 50 ರೂಪಾಯಿ ಕಟ್ಟಿರಲಿ, 10,000 ಕಟ್ಟಿರಲಿ, 25,000 ಕಟ್ಟಿರಲಿ, ಅದನ್ನು ಆದಷ್ಟು ಬೇಗನೆ ಮಾಡಲಿಕ್ಕೆ ಈಗಾಗಲೇ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಸುಮಾರು 2-2.5 ಲಕ್ಷ ಈಗಾಗಲೇ ಆಗಿದೆ. ಇನ್ನೊಂದು ವರ್ಷದಲ್ಲಿ ಬಾಕಿ ಇರೋದನ್ನು ಮಾಡಲಿಕ್ಕೆ ಮಾಡ್ತೀನಿ. ಆದರೂ ಈ ತಾವು ಹೇಳಿದ ತುಂಬ ಗುರುತರವಾದ ಒಂದು ಸಮಸ್ಯೆಯನ್ನು ತಾವು ಹೇಳಿದ್ದಾರೆ. ಯಾಕಂದ್ರೆ ಈ ರಿಪ್ಲೇಸ್ಮೆಂಟ್ ಆಗಬೇಕು. ಈಗಾಗಲೇ ನಾವು MD ಅವರಿಗೆ ಹೇಳಿದ್ದೀನಿ. ನಾನು ಏನಂತ ಹೇಳಿದ್ರೆ ಆ ರಿಪ್ಲೇಸ್ಮೆಂಟ್ಗೆ ನೀವು ಆದ್ಯತೆ ಕೊಡಿ ಅಂತ ಹೇಳಿ. ಈಗಾಗಲೇ ನಿಮ್ಮ ಕ್ಷೇತ್ರದಲ್ಲಿ ಈ 23-24ರಲ್ಲಿ ಸುಮಾರು 20 ಕಿಲೋಮೀಟರ್ ತಗೊಂಡಿದ್ವಿ, ಬದಲಾವಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಸಮೇತ ಇನ್ನೂ 165 ಕಿಲೋಮೀಟ್ರು ಈ ಬದಲಾವಣೆ ಮಾಡಲಿಕ್ಕೆ 165 ಕಿಲೋಮೀಟರ್ ಇದೆ. ಸುಮಾರು 4 ಕೋಟಿ ರೂಪಾಯಿ ಬೇಕಾಗ್ತದೆ. ಇವತ್ತು ಬೆಳಗ್ಗೆ ನಾನು MD ಅವರು ಬಂದಿದ್ದರು. ಎಷ್ಟು ಟೈಮ್ ಬೇಕು ಅಂತ ಹೇಳಿದಾಗ 2 ವರ್ಷ 3 ವರ್ಷ ಹೇಳಿದರು. ಅದಾಗೋದಿಲ್ಲ. 2 ವರ್ಷದಲ್ಲಿ ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದರೆ ಹಂತವಾಗಿದ್ದ ಈ ವರ್ಷ ಅರ್ಧ ತಗೊಳ್ತೀವಿ, ಇನ್ನು ನೆಕ್ಸ್ಟ್ ಇಯರ್ ತಗೊಂಡು ಮಾಡ್ತೀವಿ. ಅದಲ್ಲದೆ ನಿಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ನಾವು ಏನು ಮಾಡಿದ್ವಿ ಅಂತ ಲಿಂಕ್ ಲೈನ್ 20 ಕೋಟಿ ರೂಪಾಯಿ ಲಿಂಕ್ ಲೈನ್ ಮಾಡಲಿಕ್ಕೆ ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದೀವಿ. ಯಾಕಂದ್ರೆ ನಮಗೆ ಈ ಸ್ಟೇಷನ್ಗಳಲ್ಲಿ ಮತ್ತು ಇದರಲ್ಲಿ ಹೆಚ್ಚಿಗೆ ಲೋಡ್ ಬರ್ತಾ ಇದೆ, ಅದಕ್ಕೆ ಲಿಂಕ್ ಲೈನ್ ಮಾಡಲಿಕ್ಕೆ ಹೇಳಿದ್ದೀವಿ. ಅದಕ್ಕೆ ಇದನ್ನೆಲ್ಲ ನಾವು ತಗೊಂಡು ಮಾಡ್ತೀವಿ. ಇನ್ನೊಂದು ಮುಖ್ಯ ವಿಚಾರ, ಈಗಾಗಲೇ ಕುಸುಮ್ ಸಿ ಮಾಡ್ತಾ ಇದ್ದೀವಿ. ನೀವು ಈಗಾಗಲೇ MLAಗಳು ನಮಗೆ ಸ್ವಲ್ಪ ಆಸಕ್ತಿ ವಹಿಸಿದ್ದಾರೆ. ಅಲ್ಲಿಯೇ ನಮ್ಮ ಸಬ್ಸ್ಟೇಷನ್ಗಳು ಯಾವುದಿದೆ ಅಲ್ಲಿಗೆ ನಾವು ಸೋಲಾರ್ನ ಉತ್ಪಾದನೆ ಮಾಡಿಬಿಟ್ಟು ಅಲ್ಲಿಯೇ ಕೊಡುವಂಥ ಕೆಲಸ ಮಾಡ್ತೀವಿ. ಅದರಿಂದ ಟ್ರಾನ್ಸ್ಮಿಷನ್ ಲೈನ್ ಬೇಕಾಗಿಲ್ಲ, ಅಲ್ಲಿಯೇ ನಿಮಗೆ ಕರೆಂಟ್ ಸಿಗ್ತದೆ. ಅದನ್ನು ಈಗ ಹಲವಾರು ಕಡೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಸುಮಾರು ನಮ್ಮ ರಾಜ್ಯದಲ್ಲಿ ಸುಮಾರು ಅಂದಾಜು 3,000 ಮೆಗಾವಾಟ್ ಈ ಕುಸುಮ್ ಸಿಯಲ್ಲಿ ಅಲ್ಲಿ ಸ್ಥಳೀಯವಾಗಿ ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ಅದರಿಂದ ನೀವು ಕೆಲವು ಜಾಗದಲ್ಲಿ ಓವರ್ಲೋಡ್ ಆಗ್ತಾ ಇದೆ, ಕೆಲವು ಫೀಡರ್ಗಳಲ್ಲಿ ಅದರಲ್ಲಿಯೂ ಎಲ್ಲಿ ಓವರ್ಲೋಡ್ ಆಗ್ತಾ ಇದೆ ಅಲ್ಲಿ ಈಗ ನಾವು ಕರೆಂಟ್ ನಮಗೆ ನಾವು ಕರೆಂಟು ಎಷ್ಟು ಕೇಳಿದರೆ ಅಷ್ಟು ಕೊಡ್ತಾ ಇದ್ದೀವಿ ರಾಜ್ಯದಿಂದ. ಬಟ್ ನಿಮಗೆ ಅದನ್ನು ತಲುಪುವಂಥ ವ್ಯವಸ್ಥೆ ಇರಬೇಕಲ್ಲ, ಅದು ಓವರ್ಲೋಡ್ ಆದರೆ ಅಲ್ಲಿ ತಲುಪ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಅದು ಸಮೇತ ಆದಷ್ಟು ಕುಸುಮ್ ಸಿ ಮಾಡಲಿಕ್ಕೆ ಹೇಳಿದ್ದೀನಿ. ಮತ್ತು ಈಗಾಗಲೇ ತಮ್ಗೆ ಗೊತ್ತಿದೆ, ಎಲ್ಲ ಕಡೆಯೂ ನಾವು ಈ ಸಬ್ಸ್ಟೇಷನ್ಗಳು ಬಹುಶಃ ನಾನೆಲ್ಲರಿಗೂ ಎಲ್ಲ MLAಗಳಿಗೆ ಸೇಮ್ ಕ್ವಶನ್ಸೇ ಆಗಾಗ ಬರ್ತಾ ಇದೆ. ಎಲ್ಲ MLAಗಳು ಹೇಳ್ತಾ ಇದ್ದೀನಿ. ಈ ವರ್ಷ ಸುಮಾರು 56 ಸಬ್ಸ್ಟೇಷನ್ ತಗೊಂಡಿದ್ವಿ. ಬರುವ ವರ್ಷ ಸುಮಾರು 100 ಸಬ್ಸ್ಟೇಷನ್ ಈಗಾಗಲೇ ತಗೊಳ್ಳಿಕ್ಕೆ ನಾವು ಈಗಾಗಲೇ ಪ್ಲಾನ್ ಮಾಡ್ತಾ ಇದ್ದೀವಿ. ಬಹುಶಃ ಇನ್ನೊಂದು 2-3 ವರ್ಷದಲ್ಲಿ ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದ ನಿಮ್ಮ ಇದನ್ನು 2 ವರ್ಷ ಒಳಗಡೆ ಬಾಕಿ ಇರೋದು ಸಮೇತ ಚೇಂಜ್ ಮಾಡ್ತೀವಿ. ನೀವು HT ಲೈನ್ನು 280 ಕಿಲೋಮೀಟರ್ ಹಳೇದಾಗ್ಯದ. ಸುಮಾರು 20-30 ವರ್ಷದ ಅದು ಕಟ್ಟಾಗಿ ಬೀಳಾಯ್ತು. ಅದ್ರ ಬಗ್ಗೆ ಹೇಳಬೇಕು. ಒಂದು, ಇದು ಶೀಘ್ರ ಸಂಪರ್ಕದೊಳಗೆ ಈ ಮೊದಲನೇ ಏನು ಹಿಂದಿನ ಸರ್ಕಾರದೊಳಗೆ ಉಚಿತವಾಗಿ ಶೀಘ್ರ ಸಂಪರ್ಕ ಅಂತ ಮಾಡ್ತಿದ್ರು. ದಯಮಾಡಿ ಅದನ್ನು ಮಾಡಿರಿ. ಇಲ್ಲಾಂದ್ರೆ ರೈತರು ತಮ್ಮ ಬೆಳೆ ಒಣಗಿಸ್ಕೊಳ್ಳಂಗಿಲ್ಲ. ಅನಧಿಕೃತವಾಗಿ ಬೋರ್ ಹಾಕಿ ಕನೆಕ್ಷನ್ ಕೊಟ್ಟು ಬಿಡ್ತಾರೆ. ಆ ಟ್ರಾನ್ಸ್ಫಾರ್ಮರ್ ಮೇಲೆ ಓವರ್ಲೋಡ್ ಆಕತಿ. ನಾವು ಅದನ್ನು ಚೇಂಜ್ ಮಾಡಿ ಅಂದ್ರೆ ಇಲ್ರಿ ನಮ್ಮದು ಅಧಿಕೃತ ಲೋಡ್ ಇಲ್ಲ, ನಮಗೆ ಮಾಡಕ್ಕೆ ಬರಂಗಿಲ್ಲ ತಕ್ಷಣ ನಿಮ್ಮ ಅಧಿಕಾರಿಗಳು ಹೇಳ್ತಾರೆ. ಮತ್ತು ರೈತರಿಗೆ ಅನಿವಾರ್ಯ, ಅವ್ರು ಬದುಕಬೇಕಾದ್ರೆ, ಅವ್ರು ಸಾಲ ತೀರಿಸ್ಬೇಕಾದ್ರೆ ತಕ್ಷಣ ಬೋರ್ ಹಾಕಿ ಪಂಪ್ ಸೆಟ್ ಕೂಡಿಸಿ ಚಾಲೂ ಮಾಡ್ಕೋತಾರೆ. ಇದು ಸಮಸ್ಯೆ ಅದ. ಶೀಘ್ರ ಸಂಪರ್ಕ ಚಾಲೂ ಮಾಡಿದ್ರೆ ರೈತರು ದುಡ್ಡು ತುಂಬಲಾಕ ತಯಾರದಾರ, ದುಡ್ಡು ತುಂಬಿ ಮಾಡ್ಕೋತಾರೆ. ಒಂದು ಟ್ರಾನ್ಸ್ಫಾರ್ಮರ್ ನೀವು ಫ್ರೀ ಕೊಡ್ರಿ ಅಂತ ದಯಮಾಡಿ ಹೇಳ್ತೇನೆ. ಇನ್ನೊಂದು ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರಿಗೆ ಕೇಳ ಬಯಸ್ತೀನಿ, ನೀವು ಎನರ್ಜಿನ ಅಡಿಕ್ಟ್ ಮಾಡಕ್ಕೆ ನೀವು ಹೋದ ಸಲ 200 ಕೋಟಿ ಟೆಂಡರ್ ಕರೆದ್ರಿ. ಎದಕ್ಕೆ ಉಪಯೋಗ ಅದ? ಇದು ಸಲ 200 ಕೋಟಿ ಟೆಂಡರ್ ಮಾಡಕ್ಕೆ ಮಾಡ್ತೀರಿ. ಅದು ಯಾವುದೂ ಉಪಯೋಗ ಇಲ್ಲ. ನೀವು ಅರ್ಥಿಂಗ್ ಮಾಡ್ರಿ.
ಕೇಬಲ್ ಚೆನ್ನಾಗಿರೋದು ಹಾಕ್ರಿ, ಪ್ಯೂಸ್ ಸೆಟ್ ಹಾಕ್ರಿ. ಇದ್ರ ಮ್ಯಾಗ ನಾವು ಎನರ್ಜಿ ಎಡಿಟ್ ಮಾಡೋದು ಏನು ಜರೂರು ಇಲ್ಲಲ್ಲ. 200 ಕೋಟಿ ಅದಕ್ಕೆ ಖರ್ಚು ಮಾಡ್ತೀರಿ, ಇದಕ್ಕೆ ಮಾಡ್ರಿ. ಯಾವ್ದು ನೆಸೆಸರಿ ಏನಾಗ್ಬೇಕು ಕೇಳಿ, ಜನ ಸಾಯ್ತಾರ ಅದನ್ನ ಮಾಡ್ರಿ ಅನ್ನುವಂಥದ್ದನ್ನ ಪೂರ್ತಿ ಮಾಡಿಕೊಡ್ತೀನಿ ಅಂತ ಹೇಳಿ ಧನ್ಯವಾದ. ಅದೇ ಪ್ರಕಾರ HT ಲೈನ್ ಚೇಂಜ್ ಮಾಡಿಕೊಡ್ರಿ. ಅದು ಬಹಳ ಭಯಾನಕ ವಾತಾವರಣ ಅದ, ಅಲ್ಲಿ ಹರಿದು ಬೀಳುವಂತ ಪರಿಸ್ಥಿತಿ ಬಹಳ ಹಳೆಯದಾಗಿ. ನಂದೊಂದು ಚಿಕ್ಕ ಸಜೆಷನ್ ಹಾಗೆ ಸರ್, ಒಂದೇ ನಿಮಿಷ ಇದ್ರ ಜೊತೆ ಕೊಟ್ಬಿಡಿ. ಎಲ್ಲದಕ್ಕೊಂದೊಂದು ಸಲಹೆ ಸ್ಪೀಕರ್ ಯಾರಿಗೆಲ್ಲ ಮಾತಾಡ್ಲಿಕ್ಕೆ ಬೇಕು ಅದು ಕೆಚಲ್ಲಿ ಇರ್ತಾರೆ. ಸಜೆಷನ್ ಅವರಿಗೆ ಸಜೆಷನ್ ತುಂಬಾ 224 ನಾವು ಲಿಂಕ್ ಲೈನ್ ಮಾಡೋದು ಮೇನ್ ಆಗಿ HT ಲೈನ್ಗಳೇ ಚೇಂಜ್ ಮಾಡ್ತಾ ಇದೆ. ಅದಕ್ಕೆ ಈಗಾಗಲೇ 20 ಕೋಟಿ ರೂಪಾಯಿ ನಿಮ್ಮ ಕ್ಷೇತ್ರಕ್ಕೆ ಇಟ್ಟಿದ್ದೀವಿ HT ಲೈನ್ ಆಗಿ. ನೀವು ಹೇಳಿದ್ರೆ ನಾನು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಿಗೆ ಡಿಸ್ಟ್ರಿಕ್ಟ್ ಮೀಟಿಂಗ್ ಹೇಳಿದ್ದೀನಿ, ಪ್ರತಿ ಇವರು ನಿಮ್ಮ ಶಾಸಕರ ಹತ್ರ ಹೋಗ್ಬೇಕು. ಈ ಫ್ಯೂಸ್ ವಿಚಾರ ಅದೆಲ್ಲ ನಾನು ಇಲ್ಲಿಂದ ಅದು ಅವರಿಗೆ ನಾನು ಈಗಾಗಲೇ ಆದೇಶ ಕೊಟ್ಟಿದ್ದೀನಿ. ಅವ್ರು ನಿಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿಬಿಟ್ಟು ಏನು ಸಮಸ್ಯೆ ಅದಕ್ಕೆ ನೀವು ಜನರೊಟ್ಟಿಗೆ ಇದ್ದೀರ, ನಿಮಗೆ ಸಮಸ್ಯೆಗಳು ಬೇಗ ಗೊತ್ತಾಗ್ತದೆ. ಮತ್ತು AE ಇರಲಿ AW ಇರಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿಮ್ಮ ಹತ್ರ ಬಂದುಬಿಟ್ಟು ಮಾತಾಡಿದ್ರೆ ಬಹುಶಃ ನಮ್ಮ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ಆ ಲೆವೆಲಲ್ಲಿ ಆಗ್ತದೆ. ಮತ್ತು ನಮ್ಮ MD ಅವರು ಇರ್ತಾರೆ, ಎಲ್ಲರಿಗೂ ಹೇಳಿದ್ದೀನಿ ನಾನು ಅದನ್ನು ಮಾಡ್ತೀನಿ. ಇದು ಇನ್ನೊಂದು ನಾವು ಕುಸುಮ್ B ಮಾಡ್ತಾ ಇದ್ದೀವಿ. ಈಗ ನೀವು ನಾನು ಹಾವೇರಿ ಹೋದಾಗಲೂ ರೈತರು ಅದನ್ನೇ ಹೇಳಿದ್ರು, ನಮ್ಮದಕ್ಕೆ ಅಕ್ರಮ ಮಾಡ್ಲಿಕ್ಕೆ ಬಿಡ್ತೀರಾ ನೀವು, ಶೀಘ್ರ ಇದರಲ್ಲಿ ನಮಗೆ ಕೊಡಿ, ನಾವು ಟ್ರಾನ್ಸ್ಫಾರ್ಮರ್ ಕೊಡಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಒಬ್ಬೊಬ್ಬರಿಗೆ ಟ್ರಾನ್ಸ್ಫಾರ್ಮರ್ ಕೊಡುವ ಅವಶ್ಯಕತೆ ಇಲ್ಲ. ಯಾರು ಲೈನ್ ಹೇಳ್ತಾರೆ ಅವ್ರ ಕೆಪಾಸಿಟಿಗೆ ಅನುಸಾರವಾಗಿ ಸರ್ಕಾರನೇ ಟ್ರಾನ್ಸ್ಫಾರ್ಮರ್ ಕೊಡ್ತೀವಿ. ಪೋಲು ಮತ್ತೆ ಇದನ್ನ ಮಾಡಿದರೆ ಅದನ್ನ ಶೀಘ್ರ ಸಂಪರ್ಕದಲ್ಲಿ ಔಟ್ ಆಫ್ ಟರ್ನ್ ಅಲ್ಲಿ ನಿಮ್ದು ಮಾಡಿಕೊಡ್ಲಿಕ್ಕೆ ನಾನು ಆದೇಶ ಕೊಡ್ತೀನಿ, ಅದನ್ನ ಮಾಡ್ತೀನಿ. ಮತ್ತೆ ಕುಸುಮ್ B ಯಲ್ಲಿ ಅವರೇ ಹೇಳ್ಕೋಬೇಕು. ಅವ್ರು ಹೇಳ್ಕೊಳ್ಳೋದು ಬಿಟ್ರೆ ನಮ್ಮ ಸೇಫ್ಟಿಯಲ್ಲಿ ನೋಡ್ಕೋಬೇಕಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗಿ ಇಲ್ಲ. ನಿಮಗೆ ಸೂಪರ್ವೈಸಿಂಗ್ ಚಾರ್ಜ್ ತುಂಬ್ತಾರೆ, ನಿಮ್ಮ ಇಲಾಖೆ ಅವರ ಮಾಡ್ತಾರೆ. ನೋಡಿ, ಅದಕ್ಕೆ ವ್ಯವಸ್ಥೆ ಇದೆ, ಅದನ್ನ ಮಾಡ್ತಾರೆ ನಮ್ಮ ಇಂಜಿನಿಯರ್ಗಳು. ಈಗ ಇನ್ನೊಂದು ಕುಸುಮ್ B ಇದೆ. ಈಗ ಕುಸುಮ್ B ನಾನು ಮುಖ್ಯಮಂತ್ರಿಗಳೊಟ್ಟಿಗೆ ಮಾತಾಡಿದ್ದೀನಿ. ಮೊದಲು ಅಕ್ರಮ ಸಕ್ರಮಕ್ಕೆ ಮಾತ್ರ ಅಂತ ಹೇಳಿದ್ರು. ಇವತ್ತು 500 ಮೀಟರ್ನ ಹೊರಗಡೆ ಇರೋದು ನಮ್ಮ ರಾಜ್ಯದಲ್ಲಿ ಅಪ್ಲಿಕೇಶನ್ ಹಾಕಿದ್ದು ಬರೀ 2500 ಮಾತ್ರ. ಈಗಾಗಲೇ ನಾವು 40,000ಕ್ಕೆ ಸ್ಯಾಂಕ್ಷನ್ ಕೊಟ್ಟಿದ್ದೀವಿ. ಬಹುಶಃ ಆ 40,000 ಒಂದೇ ಒಂದು ವ್ಯತ್ಯಾಸ ಎಂದರೆ 80% ಕೊಡ್ತೀವಿ ಅಂದರು. ಮೊದಲಿದ್ದು 60%. ಈ ಹೊಸ ಇದಕ್ಕೂ ಸಮೇತ ನಾವು ಈಗಾಗಲೇ ಒಂದು ನಿರ್ಧಾರ ತಗೊಂಡು ಅದು 80% ಕೊಡಬೇಕಾ 60% ಮಾಡಬೇಕಂತ ಹೇಳ್ಬಿಟ್ಟು ನಿರ್ಧಾರ ತಗೊಂಡ್ರೆ ಬರೀ ರೈತರು ಅವರು ಬೋರ್ವೆಲ್ ಇರಬೇಕು, ವಾಟರ್ ಇದೆ ಅಂದ್ರೆ ಈಲ್ಡ್ ಸರ್ಟಿಫಿಕೇಟ್ ಒಂದು ಇರಬೇಕು. ಬಾಕಿ ನಾವು ಈಗ ಪ್ಯಾನೆಲ್ ಮಾಡಿದ್ದೀವಿ, ಅವರು ಆನ್ಲೈನ್ನಲ್ಲಿ ಅವರಿಗೆ ಅಪ್ಲೈ ಮಾಡ್ಬೋದು. 80% ಈ ಅಕ್ರಮ ಸಕ್ರಮದಲ್ಲಿರೋ 80% ಕೊಡಲಿಕ್ಕೆ ಹೇಳಿದ್ದೀವಿ. ನಾನು ಮುಖ್ಯಮಂತ್ರಿಗಳೊಟ್ಟಿಗೆ ಮಾತಾಡಿ ಈ ಯಾರು ಪೆಂಡಿಂಗ್ ಇದೆ, ಹೊಸದಾಗಿ ಯಾರು ಆಗ್ತಾರೆ ಪೆಂಡಿಂಗ್ ಮತ್ತು ಯಾರಿದ್ದಾರೆ ಅವರಿಗೂ ಸಮೇತ ಬಹುಶಃ 40,000ಕ್ಕೆ 80% ಕೊಡಲಿಕ್ಕೆ ಈಗಾಗಲೇ ನಾವು ಅದಕ್ಕೆ ಸಿದ್ಧತೆ ಮಾಡ್ತೀವಿ. ಅದರಿಂದ ಇಮಿಡಿಯೇಟ್ ಆಗಿ ಕೊಡ್ಬೋದು. ಮತ್ತು 500 ಮೀಟರ್ ಒಳಗಡೆ ಬಂದರೆ ಮೇನ್ ಲೈನಿಂದಲೇ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಬಟ್ ಒಂದೇ ಒಂದು ಕಂಡೀಷನು, ಈ ಕುಸುಮ್ B ಯಲ್ಲಿ ಮಾಡಿದ್ರೆ ಅವರು ಮೇನ್ ಲೈನಿಂದ ಮತ್ತೆ ಕರೆಂಟ್ ತಗೋಬಾರದು, ಅದಕ್ಕೆ ಒಂದು ಬಾಂಡ್ ಕೊಡಬೇಕಾಗ್ತದೆ. ಅಷ್ಟೇ ಮಾಡಿದ್ರೆ ಸಾಕು, ಬಾಕಿ ಇರೋದೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ. ಸರ್, ಮಾನ್ಯ ಸಚಿವರು ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಬಹುಶಃ MLAಗಳ ಹಿತ ಕಾಪಾಡುವಂತ ಮಂತ್ರಿಗಳಂದ್ರ ಜಾರ್ಜ್ ಅವರು, ಅಭಿನಂದನೆ ಹೇಳ್ತೀನಿ. ಈಗ ಸಿದ್ದವ್ರೆ, ಒಂದು ವಿಶೇಷ ಪ್ರಕರಣ ಇದೆ. ಇವರು ಪ್ರಶ್ನೆ ಆದ ನಂತರ ನೀವು ಬಹಳ ಚರ್ಚೆ ಮಾಡಲಿಕ್ಕೆ ಮನಸ್ಸುಂಟು, ಅದಕ್ಕೆ ಮಂತ್ರಿಗಳು ಕೆಚರಲ್ಲಿದ್ದಾರೆ, ಅಲ್ಲಿ ಹೋಗಿ ಚರ್ಚೆ ಮಾಡಿ ಇಲ್ಲಿ ಒಂದು ಲಾಸ್ಟ್ ಮುಗಿಸಬೇಕು. ಕುಸುಮ್ B ಹೇಳಿದ್ರಿ ಸರ್ ನೀವು. ನಮ್ಮಲ್ಲಿ ಕೃಷ್ಣಾ ನದಿಯಿಂದ ಪೈಪ್ಲೈನ್ ಇದಾವೆ, ಕೃಷ್ಣಾ ಘಟಪ್ರಭಾ 5ರಿಂದ 10 ಕಿಲೋಮೀಟರ್ ಪೈಪ್ಲೈನ್ ಇದಾವೆ. ನೀವು ಸೋಲಾರ್ ಎನರ್ಜಿ ಮೇಲೆ ಪಂಪ್ಸೆಟ್ ನೀರು ಒಗೆಯೋದು ಬಹಳ ಕಠಿಣ ಆಗತ್ತೆ ಅನ್ನುವಂತ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರ ರೈತರು. ಕುಸುಮ್ B ನಮ್ಗ ನೀವು ಬೋರ್ವೆಲ್ಗಳು ಹಾಕ್ರಿ, ಅದ್ರ ನದಿಗಳಿಂದ ನೀರು ಎತ್ತುವಂತದ್ದಕ್ಕೆ ನೀರು ಡಿಸ್ಚಾರ್ಜ್ ಅಷ್ಟು ಸರಿಯಾಗಿ ಆಗುದಿಲ್ಲ ಅನ್ನುವಂತ ಅಭಿಪ್ರಾಯ ಐತೆ ನೋಡಿ. ನೀವು ಅಧ್ಯಯನ ಮಾಡ್ತೀರ. ಓಕೆ, HD ತಮ್ಮಯ್ಯ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಬಹಳ ಸುಟ್ಟೋಗ್ತಾ ಆಯ್ತು, ಅದು ಈ ಸಂಬಂಧ ಇಲ್ಲಲ್ಲ. ಇಲ್ಲ ಒಂದ್ ನಿಮಿಷ, ಒಂದು ಸಲಹೆ ನಮ್ದು ಅಷ್ಟೇ. ಈ ಸಲಹೆ ಇಲ್ಲ ಅಧ್ಯಕ್ಷರೇ, 25 kV ಟ್ರಾನ್ಸ್ಫಾರ್ಮರ್ ಕೊಡ್ತಾರೆ, ಇಟ್ರೆ ನೆಕ್ಸ್ಟ್ ಡೇನೆ ಸುಟ್ಟೋಗ್ತದೆ. ಅದಕ್ಕೆ ಒಂದು HP ಗೆ ಇಷ್ಟು ಏನಾದ್ರು ಮಾಡಿ
ಅಡಿಷನಲ್ ಇದನ್ನ ಎನ್ಹಾನ್ಸ್ ಮಾಡ್ಕೊಡ್ಲಿಕ್ಕೆ ಹೇಳ್ತಾ ಇದೀವಿ ಎಚ್ ಡಿ ತಮ್ಮಯ್ಯ 63 ಮಾಡ್ಕೊಡಿ ಹೇಳಿದ್ರೆ ಷಡಕ್ಷರಿ ಅವರೇ ಮತ್ತೆ ಉತ್ತರ ಕೊಡ್ತಾರೆ. ಮಾನ್ಯ ಷಡಕ್ಷರಿ ಅವರೇ ಕೂತ್ಕ ಹೇಳಿದ್ರಲ್ಲ, ಉತ್ತರ ಮತ್ತೆ ಕೊಡಿ ನೀವು. ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರೇ, ಇವತ್ತಿನ ಪ್ರಶ್ನೆ 185 ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಸಚಿವರ ಗಮನಕ್ಕೆ ಚಿಕ್ಕಮಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಮಾಡುವ ಬಗ್ಗೆ ಅವರಲ್ಲಿ ಪ್ರಶ್ನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಓಕೆ. ಮಾನ್ಯ ಅಧ್ಯಕ್ಷರೇ,